ಹಾಯ್ ಎಲ್ಲ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗಾಯ್ಸ್ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಡಿಫ್ರೆಂಟ್ ಚಾಲೆಂಜ್ ಮಾಡ್ತಾ ಇದೀವಿ. ಆ ಚಾಲೆಂಜ್ ಹೆಸರು ಬಂದ್ಬಿಟ್ಟೆ ಬಾಡಿ ಸಿಗ್ನಲ್. ಯಾವ್ದು ಇದು ಹೊಸ ಕತೆ? ಬರೀ ಸಿಗ್ನಲ್ ಹೊಡ್ಕೊಂಡು ಕೂತ್ಕೋಬೇಕಾ? ಇಲ್ಲಪ್ಪ, ಇದೊಂಥರ ಡಿಫ್ರೆಂಟ್ ಚಾಲೆಂಜು. ಎಲ್ರಿಗೂ ಇರುತ್ತೆ, ನಮ್ಮ ಚಿರು, ಭವಿತಾ, ನಿನ್ಗೆ, ಅಮ್ಮಂಗೆ ಎಲ್ರಿಗೂ ಇರುತ್ತೆ. ರೂಲ್ಸು ಸಿಂಪಲ್ ಅಪ್ಪ, ಕೇಳಿಸ್ಕೊಳ್ರಿ. ಕೇಳಿಸ್ಕೊಳ ಮಗ. ರೂಲ್ಸು ಸಿಂಪಲ್. ನಿಮ್ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀನಿ, ಓಕೆನಾ? ಒಂದಿಷ್ಟು ಐಟಮ್ಸ್ಗಳನ್ನ ನಿಮ್ ಕೈ ಕೊಡ್ತೀನಿ. ಸೊ ನಿಮ್ ಕೈ ಕೊಟ್ಟಿದ್ದಷ್ಟೇ ಒಂದು ಒಳ್ಳೆ ಸಿಗ್ನಲ್, ಇನ್ನೊಂದು ಕೆಟ್ಟ ಸಿಗ್ನಲ್ ಕೊಡುತ್ತೆ. ಸೊ ಅದು ಯಾವ ಸಿಗ್ನಲ್ ಅಂತ ಕರೆಕ್ಟಾಗಿ ಕಂಡುಹಿಡಿಬೇಕು ನೀವೆಲ್ಲರೂ. ಒಂದೇನಾದ್ರು ಐಟಮ್ ಕೊಡ್ತೀನಿ, ಈಗ ಮೊಬೈಲ್ ಕೊಟ್ಟಿದ ತಕ್ಷಣ ನಿಮ್ಗೊಂದು ಒಳ್ಳೆ ಮೈಂಡಿಗೆ ಒಳ್ಳೆ ಸಿಗ್ನಲ್. ಅದೇನಾದ್ರು ಬೇರೆ ಕಪ್ಪೆ ಕೊಟ್ಬಿಟ್ರೆ ನಿಂಗೆ ಕೆಟ್ಟ ಸಿಗ್ನಲ್ ಬರುತ್ತೆ. ಆ ಥರ, ಓಕೆ? ಯಾರು ಕಂಡುಹಿಡಿಯಲ್ವೋ ಅವರಿಗೊಂದು ಪನಿಷ್ಮೆಂಟ್ ಐತೆ, ಓಕೆ? ಮಧು, ಪನಿಷ್ಮೆಂಟ್ ಇರುತ್ತೆ. ರೆಡಿನಾ ಗೈಸ್? ಇವಾಗ ಅಪ್ಪನ ಕಣ್ಣಿಗೆ ಬಟ್ಟೆ ಕಟ್ತಾ ಇದೀವಿ. ಕೊಟ್ಟ ಮಗ ಬೇಗ. ಅವನಿಗೆ ತಾಳಿ ಕಟ್ಟಕ್ ಬಿಟ್ರೆ ಇನ್ನೇನ್ ಬರಲ್ಲ ಅವನಿಗೆ. ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕು ಅವನು. ಓಕೆ, ಇವಾಗ ಒಂದು ಐಟಮ್ ನ ಕೊಡ್ತಾ ಇದೀನಿ, ಬಟ್ ಅದನ್ನ ತೋರ್ಸಲ್ಲ ನಮ್ಮ ಅಪ್ಪಂಗೆ. ಅಂದ್ರೆ ನಿಮಗೆ ತೋರ್ಸಲ್ಲ, ಯಾಕಂದ್ರೆ ಅದು ಒಂದ್ ಸ್ವಲ್ಪ ಹಾಕ್ಬೇಕು, ಕಾರ್ಪೆಟ್ ಬಂದಿದೆ ಮೇಲೆ. ಅದಕ್ಕೆ ನಾವು ಅಪ್ಪನ ಜೋಬಲ್ ಮೇಲೆ ಇಡ್ತೀನಿ. ಹಾ ಪಾಪ ನೋಡು. ಏನಿದು ಸಿಗ್ನಲ್ ಬೇಕು ಐತೆ? ಯಾವ್ದೋ ಖರಾಬ್ ಸಿಗ್ನಲ್ ಕಣ. ಅಲ್ಲ, ಫೈನಲಿ ನಮ್ಮ ಅಪ್ಪ ಗೈಸ್ ಖರಾಬ್ ಸಿಗ್ನಲ್ ಐಡೆಂಟಿಫೈ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಚಿರು ಕಡಿಗೆ ಹೋಗೋಣ ಬನ್ನಿ ಗೈಸ್. ಇವಾಗ ಚಿರು ತಿನ್ಸ್ತಾ ಇದೀವಿ, ಓಕೆ? ಆಮೇಲೆ ಬರೋಣ. ಮಸ್ತ್ ಇದು ಪಕ್ಕ ಗುಡ್ ಸಿಗ್ನಲ್. ನಾಳೆಯಿಂದ ಇದೆ ತಿಂತೀನಿ. ಒಳ್ಳೇದಂತೆ ಒಳ್ಳೇದು, ಇದು ಬಾಯಿಗೆ ಅಷ್ಟೇ ರುಚಿ, ಆರೋಗ್ಯಕ್ಕೆ ಅಲ್ಲ ಅದು. ಕರೆಕ್ಟ್ ಗೈಸ್, ನಮ್ಮ ಅಮ್ಮ ಹೇಳಿದ್ ಕರೆಕ್ಟ್, ಆರೋಗ್ಯಕ್ಕೆ ಒಳ್ಳೇದಲ್ಲ. ಇಲ್ಲಿ ನೋಡಪ್ಪ, ನಮ್ಮ ಮರಿ ಹೆಂಗ್ ಕೂತೈತಿಲಿ. ಏನ್ ಮರಿ ಸೈಲೆಂಟ್ ಆಗಿ ಕೂತಿದ್ಯಾ? ನೆಕ್ಸ್ಟ್ ನಿಂತನ್ನು ಪನಿಷ್ಮೆಂಟ್ ಅಂತಾರೆ. ಅಮ್ಮನೂ ಹೊಡಿತಾರೆ, ನಾನು ಇವಾಗಲೂ ಪನಿಷ್ಮೆಂಟ್ ತಗೊಂಡ್ಬಿಡ್ತೀನಿ. ಹೊಡಿ 10 ಬಸ್ಗೆ ಹೊಡಿ. ಗೈಸ್ ಇವಾಗ ಅಮ್ಮಂಗ್ ಕಟ್ತಾ ಇದೀನಿ. ಗೈಸ್ ಇವಾಗ ನಮ್ಮ ಅಮ್ಮಂಗೆ ಇದನ್ನ ಕೊಡ್ತಾ ಇದೀನಿ. ಕೈ ಹಿಡಿ ಅಮ್ಮ. ಏನ್ ಟ್ರಿಮ್ಮರ್ ಕೊಟ್ಟಿದ್ಯಾ? ಕೈ ಚುಚ್ಚ, ಇದು ಬ್ಯಾಡ್ ಸಿಗ್ನಲ್ ಇದು. ಒಬ್ಬ ಪರವಾಗಿಲ್ಲ ಗೈಸ್, ನಮ್ಮ ಅಮ್ಮ ಬ್ಯಾಡ್ ಸಿಗ್ನಲ್ ಗುಡ್ ಸಿಗ್ನಲ್ ಕಂಡಿದ್ದಾರೆ. ಪರವಾಗಿಲ್ಲ, ಅಮ್ಮನ ತಲೆ ಐತೆ, ತಲೆ. ಓಕೆ ಗೈಸ್, ಫೈನಲಿ ಇವಾಗ ಎಲ್ಲಾ ಚಾಲೆಂಜ್ ಮುಗ್ದೈತೆ. ಬಟ್ ಇವಾಗ ಎಲ್ಲರನ್ನು ಸೋಫಾ ಮೇಲೆ ಕೂರ್ಸೋಣ. ಹೋಗ ಸೋಫಾ ಮೇಲೆ ಕೂತ್ಕೋಬೇಕು. ಎಲ್ಲಿ ಸೋಫಾ ಮೇಲೆ ಕೂತ್ಕೊಳ್ರಿ. ಗೈಸ್ ಇಷ್ಟ ಗಂಟ ಫನ್ ಮಾಡಿದ್ ಸಾಕು. ಇವಾಗ ಎಲ್ರಿಗೂ ಕೂಡ ಒಂದು ಸೀರಿಯಸ್ ವಿಷಯ ಹೇಳ್ಬೇಕು. ಇಷ್ಟ ಗಂಟ ನಾವು ಚಾಲೆಂಜ್ ಮಾಡಿದ್ದು ಜಸ್ಟ್ ಒಂದು ಚಾಲೆಂಜ್ ಅಲ್ಲ, ಅದ್ ಹೆಂಗಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಪ್ರತಿದಿನನೂ ಕೂಡ ನಮ್ಮಲ್ಲಿ ಒಂದೊಂದು ಸಿಗ್ನಲ್ ಆಗ್ತಾನೆ ಇರುತ್ತೆ. ಸೊ ಆ ಸಿಗ್ನಲ್ ನ ನಾವು ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ, ಅಂದ್ರೆ ಬಿಟ್ಬಿಡ್ತೀವಿ. ಯಾಕೆ ಬೇಡ ಅದು ಇದು ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಬಟ್ ಅದನ್ನ ನಾವು ಬಿಡಬಾರ್ದು. ಸಿಗ್ನಲ್ ಅಂದ್ರೆ ತುಂಬಾ ಯಾವ್ಯಾವ ತರದಾದ್ರೂ ಸಿಗ್ನಲ್ ಬಂದೇ ಬರ್ತಾ ಇರುತ್ತೆ. ಸೊ ಇವಾಗ ನಾವು ಇನ್ನೊಂದು ಎಚ್ಚರಿಕೆಯಿಂದ ಇರಬೇಕಾಗಿರೋದು ಇನ್ನೊಂದು ಸಿಗ್ನಲ್ ಯಾವುದು ಅಂದ್ರೆ ಕ್ಯಾನ್ಸರ್. ಯಾಕ ಇದು ಇಷ್ಟು ದೊಡ್ಡ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದೀಯಾ? ನಮ್ ಫ್ಯಾಮಿಲಿ ಯಾರಿಗಾರ ಐತಾ? ನಮ್ಮ ಫ್ಯಾಮಿಲಿಗೆ ಯಾರಿಗೂ ಆಗಿಲ್ಲ ಪಾಪ. ಆದ್ರೆ ಕಾಯಿಲೆ ಬರೋಕಿನ ಮುಂಚೆನೆ ನಾವು ತಿಳ್ಕೊಳ್ಳೋದು ಬುದ್ಧಿವಂತಿಕೆ. ನಮ್ಮ ಬುದ್ಧಿವಂತಿಕೆ ತಿಳ್ಕೊಬೇಕು. ಜನರುಗಳು ಹೊಸದಾಗಿ ಬರ್ತಾರೆ. ಕ್ಯಾನ್ಸರ್ ಪೇಷಂಟ್ಸ್ಗಳು 14 ಲಕ್ಷ ಜನ ಹೊಸದಾಗಿ ಬರ್ತಾನೆ ಇದ್ದಾರೆ. ಸೊ ಅದಕ್ಕೆ ನಾವು ಎಚ್ಚರಿಕೆಯಿಂದ ಮುಂಚೆನೆ ತಿಳ್ಕೊಬೇಕು ಅಂತ ನಾನು ಹೇಳ್ತಾ ಇರೋದು. ಅಮ್ಮ, ಮೊದಲನೇದಾಗಿ ನಿಂತರ ಅಮ್ಮಂದಿರು ತುಂಬಾ ಜನ ಇರ್ತಾರೆ. ಸೊ ಮಹಿಳೆಯರು ತುಂಬಾ ಜನ ಇರ್ತಾರೆ. ಈ ಇಂಡಿಯಾದಲ್ಲಿ ಮಹಿಳೆಯರಿಗೆ ತುಂಬಾ ಜಾಸ್ತಿ ಕ್ಯಾನ್ಸರ್ ಆಗೋದು ಯಾವುದು ಅಂದ್ರೆ, ಒಂದು ಬ್ರೆಸ್ಟ್ ಕ್ಯಾನ್ಸರು, ಇನ್ನೊಂದು ಗರ್ಭಕೋಶ ಕ್ಯಾನ್ಸರು. ಇದು ನಿಂಗೆ ಗೊತ್ತಿತ್ತಾ? ಗೊತ್ತಿತ್ತು, ಆದ್ರೆ ಇಷ್ಟೊಂದ್ ಜನಕ್ಕೆ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಹೌದು, ಏನಂದ್ರೆ ಇಂಡಿಯಾದಲ್ಲಿ ಪ್ರತಿ 8 ನಿಮಿಷಕ್ಕೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ನಿಂದ ತೀರೋಗ್ತವ್ರೆ, ಅಂದ್ರೆ ಸತ್ತೋಗ್ತವ್ರೆ. ಅಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲೇ ಒಂದು ಸಣ್ಣದು ಒಂದು ಗೆಡ್ಡೆ ಇರುತ್ತೆ. ಅದು ಬದಲಾವಣೆ ಒಂದು ಟೆಸ್ಟ್ ಮಾಡಿಸಿ ಏನಾದರೂ ಸ್ಟಾರ್ಟಿಂಗ್ ಅಲ್ಲೇ ಕ್ಯೂರ್ ಮಾಡ್ಕೊಂಡ್ಬಿಟ್ರೆ ಬೇಗ ಗುಣ ಆಗೋದು ಚಾನ್ಸಸ್ ಇರುತ್ತೆ. ಇವಾಗ ನಿನಗೆ ಹೇಳ್ತೇನೆ, ಏನ್ ಗೊತ್ತಾ? ಸೊ ಇಂಡಿಯಾದಲ್ಲಿ ನಿಂತರ ಏಜ್ ಇರೋರು ತುಂಬಾ ಜನ ಇರ್ತಾರೆ. ಅಪ್ಪಂದಿರು ತುಂಬಾ ಜನ ಇರ್ತಾರೆ. ಇವರಲ್ಲಿ ಜಾಸ್ತಿ ಹೆಚ್ಚಾಗಿ ಏನ್ ಕ್ಯಾನ್ಸರ್ ಆಗುತ್ತೆ ಅಂದ್ರೆ ಲಂಗ್ ಕ್ಯಾನ್ಸರು ಮತ್ತೆ ಬಾಯ್ ಕ್ಯಾನ್ಸರ್ ಆಗುತ್ತೆ. ಅಂದ್ರೆ ಇವಾಗ ಸ್ಮೋಕಿಂಗು, ಟೊಬ್ಯಾಕೋ ಇರುತ್ತಲ್ಲ, ಸೊ ಆ ತರದಿಂದ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಭಾರತದಲ್ಲಿ ಅಂದ್ರೆ ಇವಾಗ ಇಂಡಿಯಾದಲ್ಲಿ ಬರೋ ಕ್ಯಾನ್ಸರು 50% ಹೆಚ್ಚು ತಂಬಾಕು ಮತ್ತೆ ಸ್ಮೋಕಿಂಗ್ ಇಂದಾನೆ ಬರೋದು. ಗೊತ್ತಾಯ್ತಾ ಪಾಪ? ಈಗ ಗೈಸ್ ನಮ್ಮ ಚೋಟ ಮರಿ ಮತ್ತೆ ಚಿರುಗ್ ಹೇಳೋಣ, ಓಕೆನಾ? ಇರೇ ಅವ್ರಿಬ್ರು ಈ ಕಡೆ ಕೂರ್ಚರು. ಇವಾಗ ಗೈಸ್ ನಮ್ಮ ಚೋಟ ಮರಿ ಮತ್ತೆ ಚಿರುಗ್ ಏನ್ ಹೇಳಿದೆ ಅಂದ್ರೆ, ಇವಾಗ ಅವರು ಯಂಗ್ ಜನರೇಷನ್. ಸೊ ಅವ್ರು ಏನ್ ಅನ್ಕೋತಾರೆ ಅಂದ್ರೆ, ಸೊ ನೀವೇನ್ ಅನ್ಕೋತೀರಾ, ನಮ್ಗೇನು ಆಗಲ್ಲ, ನಾವು ಆರಾಮಾಗಿರ್ಬೋದು, ನಮ್ಗಿನ್ನೂ ಏಜ್ ಇದೆ ತುಂಬಾ ಅಂತ ಅನ್ಕೋತೀರಾ. ಬಟ್ ಅದು ಹಂಗಲ್ಲ. ಸೊ ನಿಮ್ಮ ಲೈಕ್ ಈಗಿನ ಕಾಲದಲ್ಲಿ ಒಂದು ಲೈಫ್ ಸ್ಟೈಲು ಹೆಂಗಿರುತ್ತೆ, ಆಮೇಲೆ ನೀವು ಎಷ್ಟು ಜಂಕ್ ಫುಡ್ ತಿಂತಿರ್ತೀರಾ, ಸೊ ಇದನ್ನೆಲ್ಲ ನೋಡ್ಕೊಂಡು ನಿಮಗೆ ಅಂದ್ರೆ ನಿಮ್ಮಂತ ಯಂಗ್ ಜನರೇಷನ್ ಇರೋರಿಗೆ ಯಾವ್ದು ಬರುತ್ತಂದ್ರೆ ಕರುಳಿನ ಕ್ಯಾನ್ಸರ್ ಮತ್ತೆ ರಕ್ತದ ಕ್ಯಾನ್ಸರ್ ಬರುತ್ತೆ, ಅಂದ್ರೆ ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ಹೇಳೋದು ಜಂಕ್ ಫುಡ್ ನ ತಿನ್ಬಾರ್ದು ಅಂತ. ಅರ್ಥ ಮಾಡ್ಕೋ. ಹೇಳು
ನೀನು ಯಂಗ್ ಜನರೇಷನ್ ತಿಳ್ಕೊಬೇಕಾಗಿರೋದೆ. ಇದನ್ನ ಕೇಳಿದ್ರೆ ತುಂಬಾ ಭಯ ಆಗ್ತಾ ಇದೆ. ಸಾಮಾನ್ಯ ಜನರಿಗೆ ಖರ್ಚು ಮತ್ತೆ ಸೈಡ್ ಎಫೆಕ್ಟ್ ಏನಾರು ಆಗುತ್ತಾ ಅಂತ. ಇದನ್ನೆಲ್ಲ ಕೇಳಿದ ತಕ್ಷಣನೇ ಒಂದಿಷ್ಟು ಭಯ ಆಗೇ ಆಗುತ್ತೆ. ಓಕೆನಾ, ಇದಕ್ಕೆಲ್ಲ ಒಂದು ದೊಡ್ಡ ಭರವಸೆ ಇದೆ. ಸೊ ಈ ಭಯನ ಓಡಿಸೋದಿಕ್ಕೆ ಮತ್ತೆ ನಮ್ಮ ಈಗ ಆಯುರ್ವೇದದಿಂದನೇ ಕ್ಯಾನ್ಸರ್ಗಳನ್ನೆಲ್ಲ ಫೈಟ್ ಮಾಡಿ ಓಡಿಸೋದಿಕ್ಕಂತಾನೆ ನಮ್ಮ ಬೆಂಗಳೂರಲ್ಲಿ ಒಂದು ಆಸ್ಪತ್ರೆ ಇದೆ. ಆ ಆಸ್ಪತ್ರೆ ಯಾವುದು, ಅಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಸೊ ಏನೇನೆಲ್ಲ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ಅಂಡ್ ಇನ್ನೊಂದು, ಕೆಲವೊಬ್ಬರಿಗೆ ಸ್ಕಿಪ್ ಮಾಡಬೇಕು, ಸೊ ಸ್ಕಿಪ್ಪು ನೀವು ಕೂಡ ಮಾಡಬೇಡಿ. ನಿಮಗೆ ಹೆಲ್ಪ್ ಆಗಿಲ್ಲ ಅಂದ್ರೂ ಕೂಡ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಇದರಿಂದ. ಬೇರೆಯವರು ಬೇರೆ ಕಡೆ ಹೋಗಿ ಲೈಕ್ ಅವರಿಗೆ ಅಲ್ಲಿ ಕಾನ್ಫಿಡೆನ್ಸ್ ಸಿಕ್ಕಿಲ್ಲ ಅಂದ್ರೆ ಸೊ ದಟ್ ಇಲ್ಲಿಗಾದ್ರೂ ಬಂದು ಒಂದು ನಂಬಿಕೆ ಆದ್ರೂ ಬರ್ಬೋದು ಅಂತ ಅನ್ಕೊಂಡು ಇಲ್ಲಿಗ ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೊ ಇವಾಗ ನೆಕ್ಸ್ಟ್ ಡೈರೆಕ್ಟ್ ನಾವು ಹಾಸ್ಪಿಟಲ್ ಹೋಗ್ತಾ ಇದೀವಿ. ಯಾವ ತರ ಹೆಂಗಿರುತ್ತೆ ಅಂತ ಪೂರ್ತಿ ಪ್ರೊಸೀಜರ್ ಇರುತ್ತೆ, ನೋಡ್ಕೊ ಬನ್ನಿ. ಲೆಟ್ಸ್ ಗೋ ಗೈಸ್. ಓಕೆ ಗೈಸ್, ಫೈನಲಿ ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಅಮ್ಮ ಗೊತ್ತಾಯ್ತಲ್ವಾ? ಎಲ್ಲಿ ಕರ್ಕೊ ಬಂದು? ಅಡ್ರೆಸ್ ಗೊತ್ತಿಲ್ವಾ? ಇಲ್ಲ, ಇದೇ ಅಡ್ರೆಸ್ ನಾವು ಬಂದಿರೋದು, ಕರೆಕ್ಟ್ ಆಗಿ ಅಡ್ರೆಸ್ ಬಂದಿದೀವಿ ಗೈಸ್. ಇವಾಗ ಇದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಬೇಕು. ಅಂಡ್ ಫೈನಲಿ ಇವಾಗ ಗೈಸ್ ನಾವು ಬೆಂಗಳೂರಲ್ಲಿರೋ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಬಂದಿರೋದು. ಈಗಾಗಲೇ ತುಂಬಾ ಕೇಳಿರ್ಬೋದು ಇದ್ರ ಬಗ್ಗೆ. ನನ್ನ ಕಡೆಯಿಂದ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ತಿಳಿಸ್ಬೇಕು ನಿಮಗೆ. ಬನ್ನಿ, ತಡ ಮಾಡೋದು ಬೇಡ, ಬೇಗ ಹೋಗೋಣ. ಲೆಟ್ಸ್ ಗೋ ಗೈಸ್. ನೋಡಮ್ಮ, ಇದೇ ಹಾಸ್ಪಿಟಲ್. ಏನು ಇಷ್ಟೊಂದು ದೊಡ್ಡದಾಗೈತೆ, ಮೆಡಿಸಿನ್ ಎಲ್ಲ ಜಾಸ್ತಿ ಇರ್ಬೇಕು. ಅರೆ ಆತರ ಎಲ್ಲರೂ ಅನ್ಕೊಂಡಿರ್ತಾರೆ, ನೀನು ಆತರ ಅನ್ಕೊಂಬೇಡ. ಅದ್ರ ಬಗ್ಗೆ ತಿಳ್ಸೋಕ್ ಬಂದಿರೋದು ಗೈಸ್. ನಮ್ಮ ಅಮ್ಮ ಹೇಳ್ದಂಗೆನೆ ಪ್ರೈಸಸ್ ಎಲ್ಲ ಜಾಸ್ತಿ ಅಂತ ಅನ್ಕೊಂಡ್ಬಿಟ್ಟವ್ರೆ, ಬಟ್ ಆತರ ಎಲ್ಲ ನೀವೆಲ್ಲ ಪೂರ್ತಿ ತಿಳ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಲೆಟ್ಸ್ ಗೋ. ನೋಡ್ತಾರೆ ಅಷ್ಟೇ, ನೋಡು. ಓಕೆ ಗೈಸ್, ಫೈನಲಿ ಇವಾಗ ನಾನು ಮತ್ತೆ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಆ್ಯಂಡ್ ಈ ಹಾಸ್ಪಿಟಲ್ದು ಒಂದು ಸೂಪರ್ ಸ್ಪೆಷಾಲಿಟಿ ಇದೆ. ಏನಪ್ಪಾ ಅಂದರೆ ಇದು ಕಂಪ್ಲೀಟ್ ಆಯುರ್ವೇದ ಆಸ್ಪತ್ರೆ. ಆದರೆ ಅದು ನಾರ್ಮಲ್ ಆಯುರ್ವೇದ ಅಲ್ಲ. ನಮ್ಮ ಆಯುರ್ವೇದದ 8 ಮಹತ್ವರ ಶಾಖೆಗಳಲ್ಲಿ ಒಂದಾಗಿರುವ ಅತ್ಯಂತ ಪ್ರಾಚೀನವಾದ ರಸಾಯನ ಆಯುರ್ವೇದ. ಈ ಆಯುರ್ವೇದ ಟ್ರೀಟ್ಮೆಂಟ್ ಇಂದ ತುಂಬಾ ಅನೇಕ ವರ್ಷಗಳಿಂದ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದಾರೆ. ಅಂಡ್ ಆಲ್ಸೋ ಸಕ್ಸಸ್ಫುಲ್ ಆಗಿದೆ ಗೈಸ್. ಇನ್ನೊಂದು ಗೈಸ್, ಸೊ ಇವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ. ಅಂಡ್ ಆಲ್ಸೋ ಇದನ್ನ ಯಾರು ನೋಡೋದು ಬಿಟ್ಬೇಡ ಅಂದ್ಬಿಟ್ಟು ಸ್ಕಿಪ್ ಎಲ್ಲ ಮಾಡಕ್ ಹೋಗ್ಬಿಡಿ. ಸೊ ನಿಮ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದು, ನೀವು ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವಾಗ ಇನ್ನೊಂದು ಹೇಳ್ತೀನಿ ಬನ್ನಿ. ನೀವೇನಾದ್ರೂ ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡಿಸ್ತಿದ್ರೆ ಅದ್ರ ಜೊತೆಗೆ ಈ ಒಂದು ಔಷಧಿನ ನೀವು ತಗೋತೀರಾ ಅಂದ್ರೆ ಆರಾಮಾಗಿ ತಗೋಬಹುದು, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಅಂದ್ರೆ ಸುಮಾರು 5 ವರ್ಷಗಳ ಹಿಂದೆ ಸೊ ರಸಾಯನ ಆಯುರ್ವೇದನ ಇವಾಗ ಮಾಡರ್ನ್ ಮೆಡಿಸಿನ್ ಆಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಆಯುರ್ವೇದ ಮತ್ತೆ ಮಾಡರ್ನ್ ಸೈನ್ಸ್ ಎರಡು ಕಂಬೈನ್ ಆದ್ರೆ ರಿಸಲ್ಟ್ ಹೇಗಿರುತ್ತೆ ಯೋಚನೆ ಮಾಡಿ ಗೈಸ್. ಅದಕ್ಕನ ಇದು ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ ಹೆಸರಿಟ್ಟಿರೋದು. ನನ್ಗೆ ಈಗ ಗೊತ್ತಾಯ್ತು. ಎಸ್, ಕರೆಕ್ಟ್ ಆಗಿ ಹೇಳ್ದೆ ಅಮ್ಮ. ಈ ಒಂದು ಸೂಪರ್ ಕಾಂಬಿನೇಷನ್ ಇಂದನೇ ಎಷ್ಟೋ ಜನರಿಗೆ ಪುನರ್ಜನ್ ಅವರು ಪುನರ್ಜನ್ಮನೆ ನೀಡಿದ್ದಾರೆ ಗೈಸ್. ಇಷ್ಟೊಂದು ಸಕ್ಸಸ್ ಆಗಿ ಹಾಸ್ಪಿಟಲ್ ನ ಕಟ್ಟಿ ಬೆಳೆಸಿರೋ ಆ ವ್ಯಕ್ತಿ ಬಗ್ಗೆ ಎಲ್ಲೇನೋ ತಪ್ಪಾಗುತ್ತೆ. ಈಗ ನೀವು ಅಲ್ಲಿ ಹಿಂದೆ ನೋಡ್ತಿದ್ದೀರಾ, ಈ ಒಂದು ಹಾಸ್ಪಿಟಲ್ ನ ಫೌಂಡರ್ ಬಂದ್ಬಿಟ್ಟು ಶ್ರೀ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಗೊತ್ತಮ್ಮ? ಇಷ್ಟೊಂದು ದೊಡ್ಡ ಸಂಸ್ಥೆ ಕಟ್ಟಿರೋ ಇವರೇನಾ? ಗ್ರೇಟ್ ಅನ್ಸುತ್ತೆ. ಅಷ್ಟೇ ಅಲ್ಲಮ್ಮ, ಇವ್ರ ಬಗ್ಗೆ ನೀನೇನಾದ್ರೂ ಇನ್ನೂ ಜಾಸ್ತಿ ಕೇಳಿದ್ರೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಏನಕ್ಕಂದ್ರೆ ಅವ್ರು ತಮ್ಮ ಲೈಫ್ ನ ಬರೋಬ್ಬರಿ 20 ವರ್ಷ ಇದಕ್ಕೆ ಅಂತಾನೆ ಇನ್ವೆಸ್ಟ್ ಮಾಡಿದ್ದಾರೆ. ಹಗ್ಲು ರಾತ್ರಿ ಅನ್ನೋದನ್ನ ಬಿಟ್ಟು ಪ್ರೊವನ್ ರಿಸರ್ಚ್ ನ ಮಾಡಿ ಜನರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಇದನ್ನ ಮಾಡಿದ್ದಾರೆ. ಅಲ್ಲ ಮಂಗೆ, ನಾವೀಗ ಮಾಡರ್ನ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದೀವಲ್ಲ, ಈ ಹಾಸ್ಪಿಟಲ್ ಈ ಟ್ರೀಟ್ಮೆಂಟ್ ತಗೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತಾ? ಅದೇಮ್ಮ ಇವ್ರದ್ದು ಬೆಸ್ಟ್ ಹೈಲೈಟ್ ಅಂದ್ರೆ, ನಾನು ಮುಂಚೆ ಹೇಳ್ದಂಗೆ ಸರ್ಜರಿ, ಕೀಮೋ, ರೇಡಿಯೇಷನ್ ಮತ್ತೆ ಇಮ್ಯುನೋಥೆರಪಿ ಇದನ್ನೆಲ್ಲ ಯಾರಾದ್ರೂ ಟ್ರೀಟ್ಮೆಂಟ್ ತಗೋತಿದ್ರು, ಇವ್ರದ್ದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ನ ಆರಾಮಾಗಿ ತಗೋಬಹುದು ಗೈಸ್. ಇದನ್ನ ನಾನ್ ಮಾತ್ರ ಹೇಳ್ತೇನೆ ಅಂತ ಅನ್ಕೊಂಬೇಡಿ. ಇಲ್ಲಿಂದ ಎಷ್ಟೊಂದ್ ಜನ ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಿ ಅವ್ರ ಒಪಿನಿಯನ್ ಒಂದ್ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದಾರೆ. ಅದು ಪುನರ್ಜನ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ, ಮಿಸ್ ಮಾಡ್ದಲ್ಲೇ ನೋಡಿ. ಆ ಒಂದು ವಿಡಿಯೋನ ನೋಡಿದ್ಮೇಲೆ ನಿಮ್ಗೊಂದಿಷ್ಟು ಭರವಸೆ ಬರುತ್ತೆ, ಕಾನ್ಫಿಡೆಂಟ್ ಬರುತ್ತೆ. ಸೊ ದಟ್ ಅವಾಗ ನೀವು ಇನ್ನೊಬ್ರಿಗೆ ಹೇಳ್ಬೋದು. ಗೈಸ್, ಇಷ್ಟ ಗಂಟ ನಾವು ಚಿಕಿತ್ಸೆ ಮತ್ತೆ ಮೆಡಿಸಿನ್ ಬಗ್ಗೆ ಮಾತಾಡಿದ್ವಿ. ಅಂಡ್ ಇದಕ್ಕಿನ್ನ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವನ್ನು, ಅದು ಯಾರು ಮಾತಾಡಲ್ಲ, ಅದ್ಯಾವ್ದು ಗೊತ್ತಾ? ಮೆಂಟಲ್ ಸಪೋರ್ಟ್. ಹೌದು ಸುದಿ, ಕಾಯಿಲೆಗಿಂತ ಕಾಯಿಲೆ ಹೆಸರು ಕೇಳಿದ್ರೆ ಮನುಷ್ಯ ಕುಗ್ಗೋಗ್ತಾನೆ ಸುದಿ. ನಿಜ ಅಮ್ಮ, ಈ ಕ್ಯಾನ್ಸರ್ ಅನ್ನೋದು ಬರೀ ದೇಹಕ್ಕೆ ಬರೋ ಕಾಯಿಲೆ ಮಾತ್ರ ಅಲ್ಲ, ಮನುಷ್ಯನ ಮನಸ್ಸನ್ನು ಕೂಡ ಅಲ್ಲಾಡ್ಸ್ಬಿಡುತ್ತೆ. ನಾವೇನೋ ಇವಾಗ ಆರಾಮಾಗಿದ್ದೀವಿ, ಆದ್ರೆ ಆ ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಆ ನೋವು ಅನ್ಭವಿಸ್ತಿರ್ತಾರಲ್ಲ, ಮನ್ಸಲ್ಲಿ ಎಷ್ಟು ಭಯ ಇರುತ್ತೆ ಗೊತ್ತಾ? ನಾನ್ ಬದುಕಿದ್ದೀನೋ, ನನ್ನ ಕುಟುಂಬ ಗತಿ ಏನು ಅಂತ ಯೋಚನೆ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿಂದ ನಮ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಮ್ಮ. ಒಬ್ಬ ಕ್ಯಾನ್ಸರ್ ಪೇಷಂಟಿಗೆ ಔಷಧಿ ಎಷ್ಟು ಕೆಲಸ ಮಾಡುತ್ತೋ ಅಷ್ಟೇ ಕೆಲಸ ಮಾಡೋದು ಇನ್ನೊಂದು ನಮ್ ಸುತ್ತಮುತ್ತ ಇರೋರು ಧೈರ್ಯ ತುಂಬೋದು. ನಾವು ಅವ್ರನ್ನ ರೋಗಿ ತರ ನೋಡ್ಬಾರ್ದು ಅಮ್ಮ. ನಾವಿದ್ದೀವಿ, ಚೆನ್ನಾಗಿದ್ದೀವಿ, ನಿಮ್ಗೇನು ಆಗಲ್ಲ ಅಂತ ನಾವೆಷ್ಟು ಧೈರ್ಯ ತುಂಬ್ತಿರ್ತೀವೋ ಅಷ್ಟು ಒಳ್ಳೇದು. ಅವ್ರಿಗೆ ಇನ್ನೂ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ನಿಜ ಕಣ, ನಮ್ ಹಿರಿಯವ್ರು ಹೇಳಿಲ್ವೇನೋ, ಮನ್ಸು ಗಟ್ಟಿಯಾಗಿದ್ರೆ ಎಂತ ಕಾಯಿಲೆ ಬೇಕಾದ್ರೆ ಗೆಲ್ಬಹುದು. ಅದನ್ನೇ ಅಮ್ಮ ಈ ಪುನರ್ಜನ್ ಹಾಸ್ಪಿಟಲ್ ಕೂಡ ಮಾಡ್ತಿರೋದು. ಅವರು ಜಸ್ಟ್ ಬಾಡಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡಲ್ಲ,
ಪೇಷಂಟ್ ಮನಸ್ಸಿಗೂ ಕೂಡ ಕೌನ್ಸಿಲಿಂಗ್ ಕೊಟ್ಟು ಧೈರ್ಯ ತುಂಬ್ತಾರೆ. ಓಕೆ ಗೈಸ್, ಇವಾಗ ನಾವು ಡಾಕ್ಟರ್ನ ಭೇಟಿ ಆಗ್ಬೇಕಂತ ಇದೀವಿ. ಡಾಕ್ಟರ್ ಭೇಟಿ ಆಗ್ಬೇಕು ಅಂತ ನಾವು ಇಲ್ಲಿ ಕುತ್ಕೊಂಡಿರೋ ಗ್ಯಾಪ್ ಅಲ್ಲೇನೆ ಒಂದಿಷ್ಟು ಪೇಷಂಟ್ಸ್ ಹೋಗ್ತವ್ರೆ ಬರ್ತವ್ರೆ, ತುಂಬಾ ಜನ ಬರ್ತಾನೆ ಇದಾರೆ. ಆದ್ರೆ ನನ್ಗೆ ಮತ್ತೆ ನಮ್ಮ ಫ್ಯಾಮಿಲಿಗೂ ಒಂದಿಷ್ಟು ತುಂಬಾನೇ ಡೌಟ್ಸ್ ಇದೆ. ಆ ಗ್ಯಾಪ್ ಅಲ್ಲೂ ನಿಮ್ಗೂ ಕೂಡ ಒಂದು ಡೌಟ್ಸ್ ಇರುತ್ತೆ, ತುಂಬಾನೇ ಡೌಟ್ಸ್ ಇರುತ್ತೆ. ಅದಕ್ಕೆ ಇವಾಗ ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರು ಏನೇನ್ ಹೇಳ್ತಾರ ಕೇಳೋಣ ಬನ್ನಿ ಗೈಸ್. ನಮಸ್ತೆ ಮ್ಯಾಮ್, ನನ್ನ ಹೆಸರು ಸುದೀಪ್ ಅಂತ, ಇವ್ರು ನಮ್ಮಮ್ಮ. ಸೊ ನಂದು ಒಂದಿಷ್ಟು ಡೌಟ್ಸ್ ಗಳಿದೆ, ಸೊ ಇವಾಗ ಅದನ್ನ ಕೇಳ್ತೀನಿ. ನಾನ್ ಮೊದಲು ಕೇಳ್ಬೇಕಂತ ಇರೋದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಸೊ ಆಯುರ್ವೇದದಲ್ಲಿ ಈ ಒಂದು ಪದ್ಧತಿ ಹೇಗೆ ಕೆಲಸ ಮಾಡುತ್ತೆ? ನಮಸ್ತೆ, ನಾನು ಡಾಕ್ಟರ್ ರಶ್ಮಿ ಅಂತ. ಇಂಟಿಗ್ರೇಟೆಡ್ ಮೆಡಿಸಿನ್ಸ್ ಅಂದರೆ ಸಾಮಾನ್ಯ ನೀವು ಮಲ್ಟಿಪಲ್ ಸಿಸ್ಟಮ್ ಆಫ್ ಮೆಡಿಸಿನ್ ಕೇಳಿರ್ತೀರಿ. ಇಂಗ್ಲೀಷ್ ಮೆಡಿಸಿನು, ಆಯುರ್ವೇದ, ಹೋಮಿಯೋಪತಿ ಈ ಥರ ಎಲ್ಲ ಕೇಳಿರ್ತೀರಿ. ಸಾಮಾನ್ಯ ಪೇಷಂಟ್ ಕಂಡೀಷನ್ ಏನಿದೆ ನೋಡಿಬಿಟ್ಟು ಅವ್ರಿಗಿರೋ ಡಿಸೀಸ್ ಕಂಡೀಷನ್ ಮೇಲೆ ಆ ಟೈಮಿಗೆ ಏನು ಅವಶ್ಯಕತೆ ಇದೆ ನೋಡಿಕೊಂಡು ಮಲ್ಟಿಪಲ್ ಮೆಡಿಸಿನ್ಸ್ನ ಅವರ ಅವಶ್ಯಕತೆಗೆ ತಕ್ಕಂತೆ ಇಂಟ್ರೊಡ್ಯೂಸ್ ಮಾಡೋದನ್ನ ಇದು ಇಂಟಿಗ್ರೇಟೆಡ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಪೇಷಂಟು ನೀವು ಕ್ಯಾನ್ಸರ್ಗಂದರೆ ಕೇಳಿರ್ತೀರಿ, ಕೀಮೋಥೆರಪಿ ಮಾಡ್ಕೊಳ್ತಾರೆ, ರೇಡಿಯೇಷನ್ ಅಂತೆಲ್ಲ. ಸೊ ಅದನ್ನು ತಗೊಳ್ತಾ ಇರ್ತಾರೆ. ಅದ್ರ ಜೊತೆಗೆ ಅದ್ರ ಆಗ್ತಿರೋ ಸೈಡ್ ಎಫೆಕ್ಟ್ಸ್ಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಸುಮಾರು ಜನ ಪೇಷಂಟ್ಸು ನಮ್ಮ ಹತ್ರ ಬರ್ತಾರೆ. ನರ್ವ್ ಡ್ಯಾಮೇಜು, ಬೋನ್ ಮ್ಯಾರೋ ಡ್ಯಾಮೇಜ್ ಇಂಥನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ. ಸೊ ಆ ಥರ ಅದರೊಟ್ಟಿಗೆ ಇದನ್ನು ಸಪೋರ್ಟಿವ್ ಆಗಿ ಕೊಡೋದನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಈಗ ಜನರಿಗೆ ಆಯುರ್ವೇದ ಅಂದಿದ ತಕ್ಷಣ ಗಿಡಮೂಲಿಕೆಗಳು ನೆನಪಾಗುತ್ತೆ. ಸೊ ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ರಸಾಯನ ಆಯುರ್ವೇದ ಹೇಗ್ ಕೆಲಸ ಮಾಡುತ್ತೆ, ಮತ್ತೆ ಡೈರೆಕ್ಟ್ ಆಗಿ ರೂಟ್ ಕಾಸ್ಗೆ ಹೇಗ್ ಟಾರ್ಗೆಟ್ ಮಾಡುತ್ತೆ, ಮತ್ತೆ ಸ್ಪ್ರೆಡ್ ಆಗೋದನ್ನ ಹೇಗ್ ತಡೆಗಟ್ಬೋದು? ಗಿಡಮೂಲಿಕೆ ಔಷಧಗಳನ್ನು ಆಯುರ್ವೇದದಲ್ಲಿ ಬಳಸ್ತೀವಿ. ಅದು ಅಲ್ಲದೆ ನಾವು ಮಿನರಲ್ ಮೆಡಿಸಿನ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಗೋಲ್ಡು, ಕಾಪರು, ಪರ್ಲ್ ಇದೆಲ್ಲದನ್ನು ನಾವು ಭಸ್ಮ ಮಾಡೋದು ಅಂತೀವಿ, ಅಥವಾ ನ್ಯಾನೋ ಪಾರ್ಟಿಕಲ್ಸ್ ಅಂತ ಅರ್ಥ ಮಾಡ್ಕೋಬೋದು. ಆ ಥರ ಪ್ರಿಪೇರ್ ಮಾಡಿ ಬಾಡಿಗೆ ಅಬ್ಸಾರ್ಬ್ ಆಗೋ ಥರ ಮೆಡಿಸಿನ್ಸ್ ಪ್ರಿಪೇರ್ ಮಾಡಿರ್ತೀವಿ. ಸೊ ರಸಾಯನ ಮೆಡಿಸಿನ್ಸ್ ಅನ್ನುವಾಗ ನಾನು ಹೇಳ್ದಂಗೆ ನಮ್ಮ ಬಾಡಿಯಲ್ಲಿರೋ ಎಲ್ಲ ಟಿಶ್ಯೂಗಳಿಗೂ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಆ ಟಿಶ್ಯೂ ಮೆಟಬಾಲಿಸಮ್ನ ನಾರ್ಮಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಬ್ನಾರ್ಮಲ್ ಮೆಟಬಾಲಿಸಮ್ ಆಗ್ತಿರುತ್ತಲ್ವ ಈ ಕಂಡೀಷನಲ್ಲಿ ಕ್ಯಾನ್ಸರ್ ಪೇಷಂಟ್ಸಲ್ಲಿ. ಸೊ ಅದು ನಾರ್ಮಲೈಸ್ ಆಗೋದ್ರಿಂದ ಅವರು ದಿನೇ 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 ಸ್ವಲ್ಪ ನಾರ್ಮಲ್ ಕಂಡೀಷನ್ಗೆ ಬರ್ತಾ ಹೋಗ್ತಾರೆ. ಡಾಕ್ಟರ್, ಈಗ ಕ್ಯಾನ್ಸರ್ ಅಂದಿದ ತಕ್ಷಣನೇ ಲಕ್ಷಾಂತರ ರೂಪಾಯಿ ಖರ್ಚಾಗ್ಬೋದು ಅಂತ ತುಂಬಾ ಜನ ಅನ್ಕೋತಾರೆ. ಸೊ ಇಲ್ಲಿಗೆ ಬಂದಾದ್ಮೇಲೆ ಈ ಒಂದು ಆಯುರ್ವೇದ ಆಸ್ಪತ್ರೆಯಲ್ಲಿ ಎಷ್ಟು ಖರ್ಚಾಗ್ಬೋದು? ಬೇರೆ ಎಲ್ಲಾ ಟ್ರೀಟ್ಮೆಂಟ್ಗಳಿಗೆ ಹೋಲಿಸ್ಕೊಂಡ್ರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಕೊಡೋ ಚಿಕಿತ್ಸೆ ತುಂಬಾ ಅಫೋರ್ಡೆಬಲ್ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಎಲ್ಲಾ ತರ ಪೇಷಂಟ್ಸು ಇಲ್ಲಿ ಬಂದು ಚಿಕಿತ್ಸೆ ಪಡಿಬಹುದು. ಗೈಸ್, ಈಗ ಜಸ್ಟ್ ಡಾಕ್ಟರ್ ಹತ್ರ ಮಾತಾಡ್ಕೊ ಬಂದೆ. ಅವ್ರ ಹತ್ರ ಮಾತಾಡ್ತಿರೋ ಟೈಮಲ್ಲಿ ಒಂದು ಪಕ್ಕ ಕ್ಲಿಯರ್ ಆಯ್ತು, ಏನಂದ್ರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆ ಇರುತ್ತೆ. ಯಾವ್ದು ಗೊತ್ತಾ? ಭಯ ಮಾತ್ರ ಪಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದು ಸುದಿ, ಈ ಕಾಯಿಲೆ ನೋವಿಗಿಂತ ಭಯನೇ ಮನುಷ್ಯನ್ ಕುಗ್ಗಿಸ್ಬಿಡ್ತದೆ. ಕರೆಕ್ಟ್ ಅಮ್ಮ. ಒಂದ್ ಕಡೆ ನೋವು, ಇನ್ನೊಂದ್ ಕಡೆ ಮನ್ಸಲ್ಲಿರೋ ಭಯ, ಇವೆರಡು ಜೊತೆಗೆ ಪೇನ್ಫುಲ್ ಟ್ರೀಟ್ಮೆಂಟ್ ಬೇರೆ. ಪಾಪ ಪೇಷಂಟ್ ಎಷ್ಟು ಕಷ್ಟ ಅನ್ಭವಿಸ್ಬೋದಲ್ವಾ? ಈ ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ನಮ್ ದೇಹಕ್ಕೆ ಇರ್ಬೇಕಲ್ವೋ? ಅದೇ ಮೇನ್ ಪಾಯಿಂಟ್ ಅಮ್ಮ. ಸರ್ಜರಿ ತಡ್ಕೊಳ್ಳೋ ಶಕ್ತಿ, ಕೀಮೋ ಭರಿಸೋ ತಾಳ್ಮೆ, ರೇಡಿಯೇಷನ್ ತಗೊಳ್ಳೋ ಸಹನೆ, ಇವೆಲ್ಲ ಕೂಡ ಪೇಷಂಟ್ ಅಲ್ಲಿ ಇರಲೇಬೇಕು. ಅವರಿಗೆ ಆ ಶಕ್ತಿ, ತಾಳ್ಮೆ, ಸಹನೆ ಇವೆಲ್ಲ ಕೊಟ್ಟು ಅವ್ರ ಬಾಡಿನ ಪೂರ್ತಿ ಸ್ಟೆಬಲ್ ಆಗಿ ಇಡ್ಸೋದಿಕ್ಕೆ ರಸಾಯನ ಆಯುರ್ವೇದನ ಕೊಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಮ್ಮ, ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಕಾಯಿಲೆಯನ್ನ ಕಡಿಮೆ ಮಾಡುತ್ತೆ. ಆದ್ರೆ ಇಲ್ಲಿ ಈ ಪುನರ್ಜನ್ ಆಯುರ್ವೇದ ರಸಾಯನ ಟ್ರೀಟ್ಮೆಂಟ್ ಅಲ್ಲಿ ಪೇಷಂಟ್ ದೇಹಕ್ಕೆ ಅಲ್ಟಿಮೇಟ್ ಕಂಫರ್ಟ್ ಕೊಡುತ್ತೆ. ಇದರಿಂದ ಪೇಷಂಟ್ ಬೇಗ ರಿಕವರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು ಬಿಗ್ ನ್ಯೂಸ್ ಏನಂದ್ರೆ ಅಮ್ಮ, ಇವ್ರದ್ದು ಬರೀ ಬೆಂಗಳೂರಲ್ಲಿ ಮಾತ್ರ ಬ್ರಾಂಚ್ ಇಲ್ಲ. ಬೆಂಗಳೂರು ಜೊತೆಗೆ ಹೈದರಾಬಾದ್, ವಿಜಯವಾಡ, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿಲೂ ಕೂಡ ಇದೆ ಅಮ್ಮ. ಗೈಸ್, ನಿಮ್ಗೆ ಯಾವ್ದಾದ್ರು ಸಿಟಿ ಹತ್ರ ಆಗಿದ್ರೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಗೈಸ್, ಈ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಯೂಸ್ ಮಾಡ್ತಿರೋ ಒಬ್ರು ಫ್ಯಾಮಿಲಿಯವರ ಮೆಂಬರು ಈಗ ಇಲ್ಲಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಏನ್ ಸರ್ ನಿಮ್ಮ ಹೆಸರು? ಮಹೇಶ್ ಅಂತ. ಓಕೆ, ಯಾರಿಗೆ ಸರ್ ಇಲ್ಲಿ ಏನಾಗಿರೋದು? ನಮ್ಮ ಫಾದರ್. ಅವ್ರ ಹೆಸರು ಏನ್ ಸರ್? ಗವಿರೆಡ್ಡಿ ಅಂತ. ಗವಿರೆಡ್ಡಿ. ಅವ್ರ ಏಜ್ ಸರ್? 70. ಯಾವ ಊರಲ್ಲಿ ಇರೋದು? ನಾವು ಗಂಗಾವತಿ. ಸರ್, ಇವಾಗ ಈ ಒಂದು ಕ್ಯಾನ್ಸರ್ ಹೆಂಗ್ ಶುರುವಾಯ್ತು ಅಂತ ಒಂದ್ ಸ್ವಲ್ಪ ಹೇಳ್ಕೋಬೋದಾ? ಅವ್ರಿಗೆ ಮೊದಲು ಬಿಡಿ ಸೇದೋ ಅಭ್ಯಾಸ ಇತ್ತು ಫಾದರಿಗೆ. ಅವ್ರು ಬಿಟ್ಬಿಟ್ಟಿದ್ರು. ಅದಾದ್ಮೇಲೆ ಕಾಣಿಸ್ಕೊಂತವ್ರಿಗೆ ಇಲ್ಲಿ ಸ್ವಲ್ಪ ಇದು ತರ ಗೆಡ್ಡೆ ತರ ಬಂದಿತ್ತು. ನಾವಲ್ಲಿ ಲೋಕಲ್ ಅಲ್ಲೆಲ್ಲ ತೋರಿಸಿದ್ವಿ. ಅಲ್ಲೆಲ್ಲ ಇನ್ಫೆಕ್ಷನ್ ಅಂತಾನೆ ಬರ್ತಿತ್ತು. ಆಮೇಲೆ ಡೌಟ್ ಬಂದು ENT ಡಾಕ್ಟರ್ ಹತ್ರ ಹೋದ್ರೆ ಪೀಸ್ ಕಟ್ ಮಾಡಿ ಇದು ಮಾಡಿಸಿದ್ರು, ಟೆಸ್ಟ್ ಮಾಡಿಸಿದ್ರು. ಮಾಡಿಸಿದ್ಮೇಲೆ ನಮ್ಗೆ ಗೊತ್ತಾಯ್ತು. ಇಲ್ಲಿ ರೆಫರ್ ಮಾಡಿದ್ರು, ಈ ಹಾಸ್ಪಿಟಲ್ ಬನ್ನಿ ಅಂತ. ಮತ್ತೆ ಇಲ್ಲಿಗೆ ಬಂದಿದೀವಿ. 2 months ಆಯ್ತು. ಈಗ 2 months ಆಗಿದೆ. ಚೆನ್ನಾಗಿದ್ದಾರೆ. ಈಗ ನಿಮ್ಮ ಫ್ಯಾಮಿಲಿಯವ್ರಿಗೆ ಬೇರೆ ಯಾರಿಗಾರು ಇತ್ತಾ? ಇಲ್ಲ, ಯಾರಿಗೂ ಇರ್ಲಿಲ್ಲ, ಬರೀ ಇವ್ರಿಗೆ ಸ್ಮೋಕಿಂಗ್ ಇಂದ ಆಗಿರೋದು. ಹೌದು. ಇದೆಲ್ಲ ಆಗಿ ಎಷ್ಟು ತಿಂಗಳಾಗಿದೆ, ಎಷ್ಟು ವರ್ಷ ಆಗಿದೆ ಸರ್? 2.5 years ಆಗಿ. 2.5 years ಅಂತ ಹೇಳಿದ್ರಲ್ಲ. ಸೊ 2.5 years ಇಂದ ಮುಂಚೆ ಏನೇನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ರಿ ನೀವು? ಟ್ರೀಟ್ಮೆಂಟ್ ಅಂದ್ರೆ ಇದು ಮಾಡಿಸಿದ್ವಿ, ಕೀಮೋ ಮಾಡಿಸಿದ್ವಿ. ಅವಾಗ ಸ್ವಲ್ಪ ಕಡಿಮೆ ಆಯ್ತು. ಓಕೆ. ತಿರ್ಗಾ 1 year ಬ್ಯಾಕ್ ಮತ್ತೆ ಸ್ಟಾರ್ಟ್ ಆಯ್ತು ಅದು. ಈಗ ಸ್ವಲ್ಪ ಪರವಾಗಿಲ್ಲ. ಈಗ ಆರಾಮಾಗಿದ್ದಾರಾ? ಸ್ವಲ್ಪ ಆರಾಮಿದ್ದಾರೆ.
ಓಕೆ ಸರ್, ಅವರು ಇವಾಗ ಇಲ್ಲಿ ನಮ್ಮ ಪುನರ್ಜನ ಆಯುರ್ವೇದಿಕ ಹಾಸ್ಪಿಟಲ್ಗೆ ಬಂದಾಗ ಯಾವ ತರ ಕಂಡೀಷನ್ ಅಲ್ಲಿ ಇದ್ರು, ಏನೇನೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರು? ಅವಾಗೆಲ್ಲ ಫೀವರ್ ಜಾಸ್ತಿ ಬರ್ತಾ ಇತ್ತು ಅವ್ರಿಗೆ, ಮನುಷ್ಯ ಸ್ವಲ್ಪ ವೀಕ್ ಆಗಿತ್ತು. ಇಲ್ಲಿ ಬಂದ್ಮೇಲೆ ಫೀವರ್ ಕಡಿಮೆ ಆಗಿದೆ, ಸ್ವಲ್ಪ ಮನುಷ್ಯನ ಸ್ವಲ್ಪ ಗಟ್ಟಿ ಆಗಿದ್ದಾರೆ. ಸರ್, ಇವಾಗ ಇಲ್ಲಿ ಎಷ್ಟು ತಿಂಗಳಿಂದ ಮೆಡಿಸಿನ್ ಯೂಸ್ ಮಾಡ್ತೀರಾ, ಮತ್ತೆ ಡಾಕ್ಟರ್ಸ್ ಎಲ್ಲ ಹೆಂಗೆ ನಿಮ್ನ ಲೈಕ್ ನೋಡ್ಕೋತಾರೆ? ಇಲ್ಲಿ 2 months ಆಯ್ತು ಮೆಡಿಸಿನ್ ಸ್ಟಾರ್ಟ್ ಮಾಡಿ. ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ಕೇರ್ ತಗೊಂತಾ ಇದ್ದಾರೆ. ಚೆನ್ನಾಗಿ ಕೇರ್ ತಗೊಂತಾ ಇದ್ದಾರೆ. ಆಮೇಲೆ ಈ ಒಂದು ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನಮ್ ಬ್ರದರ್ ಅವ್ರ ಮದರ್ಗೆ ಚೆನ್ನಾಗಿದ್ದಿಲ್ಲ, ಅವ್ರು ಯೂಸ್ ಮಾಡಿದ್ರು ಮೆಡಿಸಿನ್. ಓಕೆ, ಅವರು ಕೂಡ ಇಲ್ಲೇ ಟ್ರೀಟ್ಮೆಂಟ್ ತಗೊಂಡು? ಹೌದು, ಅವ್ರು ರೆಫರ್ ಮಾಡಿದ್ರು ನಮಗೆ, ಅವರೇ ಕರ್ಕೊಂಡ್ ಬಂದಿತ್ತು. ಗೈಸ್ ಕೇಳಿಸ್ಕೊಂಡ್ರಲ್ಲ, ಸೊ ಅವ್ರ ಎಕ್ಸ್ಪೀರಿಯನ್ಸ್ ನಲ್ಲಿ ಹೇಳ್ಕೊಂಡಿದ್ದಾರೆ ಅಂಡ್ ಅವ್ರು ಏನ್ ಹೇಳಿದ್ರು ಅದನ್ನೆಲ್ಲ ನೀಟಾಗಿ ಫಾಲೋ ಅಪ್ ಮಾಡಿ. ಗೈಸ್ ನೋಡಿದ್ರಲ್ಲ, ಪೇಷಂಟ್ ಅವ್ರ ಕಡೆ ಅವ್ರು ಬಂದು ಮಾತಾಡಿದ್ರು ಅಂಡ್ ಅವ್ರ ಕಣ್ಣಲ್ಲಿ ಒಂದು ಹೊಸ ಭರವಸೆ ಕಾಣ್ತಿದೆ. ಈ ರಸಾಯನ ಆಯುರ್ವೇದ ಅನ್ನೋದು ಈಗಿನ ಕಾಲದಲ್ಲ, ತುಂಬಾ ಸಾವಿರಾರು ವರ್ಷಗಳ ಹಿಂದೆ ಬಂದಿರೋದು. ಅದನ್ನ ನಾವೆಲ್ಲೋ ಮರ್ತೋಗ್ಬಿಟ್ಟಿದ್ವಿ. ಅದನ್ನ ವಾಪಸ್ ತಗೊಬಂದಿದ್ದು ನಮ್ಮ ಪುನರ್ಜನ ಆಯುರ್ವೇದ ಅವರು. ಇದರಿಂದ ಎಷ್ಟೊಂದ್ ಜನ ಪ್ರಾಣ ಉಳಿಸಿದ್ದಾರೆ. ಏನ್ ಯೋಚನೆ ಮಾಡ್ತೇನೆ ಅನ್ಕೊಂಡ್ರ ಗೈಸ್? ಏನಂದ್ರೆ, ಸೊ ಈ ಒಂದು ಟ್ರೀಟ್ಮೆಂಟ್ ಇಂದ ನಿಮ್ಗೆ ಆಗೋ ಬೆನಿಫಿಟ್ಸ್ ನ ಒನ್ ಬೈ ಒನ್ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ನಂಬರ್ 1, ಈ ಟ್ರೀಟ್ಮೆಂಟ್ ಡೈರೆಕ್ಟ್ ರೂಟ್ ಕಾಸ್ ಅನ್ನ ಟಾರ್ಗೆಟ್ ಮಾಡಿ ಕ್ಯಾನ್ಸರ್ ನ ಸ್ಪ್ರೆಡ್ ಆಗದಂತೆ ಹೆಲ್ಪ್ ಮಾಡುತ್ತೆ. ನಂಬರ್ 2, ಇದು ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಕೆಲಸ ಮಾಡುತ್ತೆ. ನಮ್ ದೇಹದ ಪ್ರಾಣಶಕ್ತಿ ಹೆಚ್ಚಾದಾಗ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ವಿರುದ್ಧ ಫೈಟ್ ಕೂಡ ಮಾಡುತ್ತೆ. ನಂಬರ್ 3, ಎಲ್ರಿಗೂ ಸಿಕ್ಕಾಪಟ್ಟೆ ದೊಡ್ಡ ತಲೆನೋವೇನಂದ್ರೆ ಸೈಡ್ ಎಫೆಕ್ಟ್ಸ್. ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಜೊತೆಗೆ ನೀವು ತಗೊಳ್ಳೋ ಮಾಡರ್ನ್ ಟ್ರೀಟ್ಮೆಂಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗೋದನ್ನು ಕೂಡ ಕಂಟ್ರೋಲ್ ಕೂಡ ಮಾಡುತ್ತೆ. ನಂಬರ್ 4, ಈಗಿನ ಕಾಲದಲ್ಲಿ ಕ್ಯಾನ್ಸರ್ ಅಂದಿದ ತಕ್ಷಣ ಮನೆ ಆಸ್ತಿ ಮಾರ್ಬೇಕಾಗುತ್ತೆ. ಆದ್ರೆ ಬೇರೆ ಟ್ರೀಟ್ಮೆಂಟ್ಸ್ ನ ಕಂಪೇರ್ ಮಾಡಿದ್ರೆ ಈ ಒಂದು ಟ್ರೀಟ್ಮೆಂಟ್ ಒನ್ ಆಫ್ ದ ಬೆಸ್ಟ್ ಅಂಡ್ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಮತ್ತೆ ಪೇಷಂಟ್ ಬಾಡಿಯ ಪ್ರಾಣಶಕ್ತಿಯ ಬೇಸಿಸ್ ಮೇಲೆ ರಿಸಲ್ಟ್ ಬೇಗ ವರ್ಕ್ ಆಗುತ್ತೆ. ನಂಬರ್ 5, ಇಲ್ಲಿ ಇಂಜೆಕ್ಷನ್ ಸರ್ಜರಿ ಅಂತ ಯಾವುದೇ ನೋವಿರಲ್ಲ, ಪೇನ್ಲೆಸ್ ಟ್ರೀಟ್ಮೆಂಟ್ ನ ಪಡಿಬಹುದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಂಬರ್ 6, ಇಲ್ಲಿ ನೀವು ಫ್ರೀ ಆಗಿ ಡಾಕ್ಟರ್ ಕನ್ಸಲ್ಟೇಟ್ ಮಾಡ್ಕೋಬಹುದು. ಅಂದ್ರೆ ಡಾಕ್ಟರ್ ಹತ್ರ ಬಂದು ನಿಮ್ಮ ನೋವು ಮತ್ತೆ ನಿಮ್ಮ ಡೌಟ್ಸ್ ನೆಲ್ಲ ಕ್ಲಿಯರ್ ಮಾಡ್ಕೋಬಹುದು. ಗೈಸ್, ಫೈನಲಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಇಷ್ಟು ದಿನ ನೀವು ಡೈಲಿ ವ್ಲಾಗು ಅಥವಾ ಚಾಲೆಂಜ್ ವ್ಲಾಗ್ ನೋಡ್ತಿದ್ರಿ. ಈ ವ್ಲಾಗು ಒಂದು ಯೂಸ್ಫುಲ್ ವ್ಲಾಗ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಆದಷ್ಟು ಕ್ಯಾನ್ಸರ್ ಇರೋ ಪೇಷಂಟ್ಗೆ ಶೇರ್ ಮಾಡಿ ವಿಡಿಯೋನ, ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ನಂಬರ್ ಕಂಪ್ಲೀಟ್ ಆಗೆಲ್ಲ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಮಸ್ತೆ ಗೈಸ್.